ವೈವಿಧ್ಯಮಯ ಸಂಸ್ಕೃತಿ ಸಂಪ್ರದಾಯದ ತವರೂರು ಭಾರತ. ಭಾರತದಲ್ಲಿರುವಷ್ಟು ಸಂಪ್ರದಾಯವನ್ನು, ಸಂಸ್ಕೃತಿಯನ್ನು ನಾವು ಬೇರೆಲ್ಲೂ ನೋಡಲು ಸಾಧ್ಯವಿಲ್ಲ. ಹಿಂದೂ ಧರ್ಮದ ಹಲವಾರು ಆಚರಣೆಗಳು, ನಂಬಿಕೆಗಳು, ಸಂಪ್ರದಾಯಗಳನ್ನು ಮೂಢನಂಬಿಕೆ ಎಂದು ಜರಿಯುವವರು ಹಲವರು. ಆದರೆ ಬಹುತೇಕ ಪದ್ಧತಿ, ಆಚರಣೆಗಳ ಹಿಂದೆ ಸದುದ್ದೇಶವಿದೆ, ತರ್ಕ ಇದೆ, ವಿಜ್ಞಾನ ಕೂಡ ಇದೆ. ಸಾಮಾನ್ಯ ಜನರಿಗೆ ಈ ಆಚರಣೆಗಳ ಹಿಂದಿನ ವಿಜ್ಞಾನದ ಅರಿವು ಇಲ್ಲವಾದರೂ ಅವರಿದನ್ನು ನಂಬಿಕೆಯ ತಳಹದಿಯ ಮೇಲೆ ಸಾವಿರಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ವೈಜ್ಞಾನಿಕ ಜ್ಞಾನವನ್ನೇ ಸಂಪ್ರದಾಯದ ಹೆಸರಿನಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಹರಿಯಬಿಡಲಾಗಿದೆ. ಇದನ್ನೇ ದೇವರು ಧರ್ಮದ ಹೆಸರಿನಲ್ಲಿ ಹೇಳಿದಾಗ ಮಾತ್ರ ಹೆಚ್ಚಿನ ಜನರು ಶ್ರದ್ಧಾಭಕ್ತಿಯಿಂದ ಅದನ್ನು ಆಚರಿಸುತ್ತಾರೆ ಎಂದು ಅವುಗಳನ್ನು ಆಚರಣೆಗಳ ಕಟ್ಟಳೆಯಾಗಿಸಲಾಗಿದೆ. ಅಂಥ ಕೆಲವು ಆಚರಣೆಗಳು ಹಾಗೂ ಸಂಪ್ರದಾಯಗಳ ಹಿಂದಿನ ವೈಜ್ಞಾನಿಕ, ತಾರ್ಕಿಕ ವಿವರಗಳನ್ನು ಇಗೋ ನಮ್ಮ ಸಂಪ್ರದಾಯಗಳು ಈ ಮಾಲಿಕೆಯಲ್ಲಿ ವಿವರಿಸುತ್ತಿದ್ದೇನೆ. ನಮಸ್ಕಾರ ಶೇಕ್ ಹ್ಯಾಂಡ್ಗಿಂತ ಒಳ್ಳೆಯದು ಏಕೆ? ನಮಸ್ಕಾರ, ನಮಸ್ತೆ, ನಮಸ್ಕಾರಂ ಎಂದು ಕರೆಯುವ ಇದು ಸಾಂಪ್ರದಾಯಿಕ ಹಿಂದೂ ವ್ಯಕ್ತಿ ಅಥವಾ ಗುಂಪನ್ನು ಗೌರವಯುತವಾಗಿ ಸ್ವಾಗತಿಸುವ ಮತ್ತು ಗೌರವಿಸುವ ವಿಧಾನವಾಗಿದೆ. ಇದು ವಿಶೇಷವಾಗಿ ಭಾರತ ಉಪಖಂಡದಲ್ಲಿ ಕಂಡುಬರುತ್ತದೆ. ನಮಃ ಎಂದರೆ ಬಿಲ್ಲು, ನಮಸ್ಕಾರ, ಪೂಜ್ಯ ನಮಸ್ಕಾರ ಅಥವಾ ಆರಾಧನೆ, ಮತ್ತು ತೇ ಎಂದರೆ ನಿಮಗೆ. ಆದ್ದರಿಂದ ನಮಸ್ತೆ ಎಂದರೆ ನಿಮಗೆ ನಮನ ಎಂದು ಅರ್ಥ. ನಾವು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಮರೆತು ಯಾರಾದರೂ ಎದುರಿಗೆ ಬಂದರೆ ನಮಸ್ಕಾರ ಮಾಡುವುದನ್ನು ಬಿಟ್ಟು ಶೇಕ್ ಹ್ಯಾಂಡ್ ಮಾಡುತ್ತೇವೆ, ಹಾಯ್ ಬಾಯ್ ಎಂದು ಹೇಳುತ್ತೇವೆ. ಈಗಿನ ಪೀಳಿಗೆಯವರು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದಾರೆ. ನಮಸ್ಕಾರ ಅವರಿಗೆ ಓಲ್ಡ್ ಫ್ಯಾಷನ್ ಮತ್ತು ಹ್ಯಾಂಡ್ಶೇಕ್ ಆಧುನಿಕ ಲಕ್ಷಣ ಎಂದು ತಿಳಿದಿದ್ದಾರೆ. ಅವರಿಗೆ ನಮ್ಮ ಭಾರತೀಯ ನಮಸ್ಕಾರ ಮಾಡುವ ಪದ್ಧತಿಯ ಹಿಂದಿನ ಮಹತ್ವ ತಿಳಿದಿಲ್ಲ. ಇನ್ನು ಹ್ಯಾಂಡ್ಶೇಕ್ ಮಾಡಿದಾಗ ಮತ್ತೊಬ್ಬರ ಕೈಯಲ್ಲಿರಬಹುದಾದ ರೋಗಾಣುಗಳು ನಮ್ಮ ಕೈಗೆ ಅಂಟಿಕೊಳ್ಳುವುದುಂಟು. ಒಬ್ಬರ ಕೈ ಕುಲುಕಿ ಅದೇ ಕೈಯಿಂದ ಇತರರ ಕೈ ಕುಲುಕಿದಾಗ ನಾವು ರೋಗಗಳನ್ನು ಹಂಚುತ್ತಿರುತ್ತೇವೆ. ಆದರೆ ಈ ನಮ್ಮ ನಮಸ್ಕಾರ ಸಂಸ್ಕೃತಿಯ ಮಹತ್ವವು ಇಡೀ ಜಗತ್ತಿಗೆ ತಿಳಿಯುವ ಕಾಲ ಬಂದಿತ್ತು. ನಿಮಗೆಲ್ಲ ನೆನಪಿರಬಹುದು, ಕೊರೋನಾ ವೈರಸ್ ಮಹಾಮಾರಿಯ ಕಾಲದಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳ ನಾಯಕರು ಈ ಸಂಪರ್ಕರಹಿತ ಅಭಿವಂದಿಸುವ ಪದ್ಧತಿಯನ್ನು ಅಳವಡಿಸಿಕೊಂಡರು. ಅಲ್ಲದೆ ಎಲ್ಲ ರಾಷ್ಟ್ರಗಳು ನಮಸ್ಕಾರ ಮಾಡುವ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಸೂಚಿಸಿದರು. ಆ ಸಮಯದಲ್ಲಿ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೇತನ್ಯಾಹು, US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಿನ್ಸ್ ಚಾರ್ಲ್ಸ್ ಹಸ್ತಲಾಘವದ ಮೂಲಕ ಭಾರತೀಯ ಶುಭಾಶಯಗಳನ್ನು ಬಳಸಲು ಆಯ್ಕೆ ಮಾಡಿದ ಚಿತ್ರಗಳು ವೈರಲ್ ಆಗಿವೆ. ನಮಸ್ಕಾರ ಮಾಡುವ ಸರಿಯಾದ ಕ್ರಮ ಹೇಗೆಂದರೆ, ನಮ್ಮ 2 ಕೈಗಳ 10 ಬೆರಳುಗಳ ತುದಿಗಳು ಒಂದನ್ನೊಂದು ತಾಕಿರಬೇಕು. ಆಗ ಕೈಬೆರಳು ತುದಿಗಳ ಮೇಲೆ ಒತ್ತಡ ಬೀಳುತ್ತದೆ. ಅದರಿಂದಾಗಿ ಅಲ್ಲಿರುವ ನರಗಳು ಚುರುಕಾಗುತ್ತವೆ. ಆ ನರಗಳು ಕಿವಿ, ಕಣ್ಣು, ಮೆದುಳಿಗೆ ಕನೆಕ್ಟ್ ಆಗಿರುವುದರಿಂದ ಅವು ಆಯಾ ಅಂಗಗಳನ್ನು ಚುರುಕುಗೊಳಿಸುತ್ತವೆ. ಅದರಿಂದಾಗಿ ನಾವು ಯಾರನ್ನು ಮಾತನಾಡಿಸುತ್ತಿದ್ದೇವೋ ಅವರನ್ನು ಬಹುಕಾಲದವರೆಗೆ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಒಬ್ಬ ವ್ಯಕ್ತಿಯನ್ನು ನೆನಪಿಟ್ಟುಕೊಳ್ಳಲು ನಮಗೆ ಸಹಕರಿಸುವುದು ಆತನ ನೋಟ, ಆತನ ಮಾತು, ಆತನ ಚಲನವಲನಗಳಲ್ಲವೇ? ಕೈ ಮುಗಿದಾಗ ಚುರುಕುಗೊಳ್ಳುವ ನಮ್ಮ ಕಣ್ಣು, ಕಿವಿ, ಮೆದುಳುಗಳು ತಮ್ಮ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡುತ್ತವೆ. ಹಾಗಾಗಿ ಕೈ ಮುಗಿಯುವುದು ವೈಜ್ಞಾನಿಕವಾಗಿಯೂ ಒಳ್ಳೆಯದು ಮತ್ತು ಸುರಕ್ಷಿತ. ನಮಸ್ಕಾರ, ನಮಸ್ತೆ. ದೇವಸ್ಥಾನಗಳಲ್ಲಿ ಪ್ರದಕ್ಷಿಣೆ ಏಕೆ ಹಾಕುತ್ತಾರೆ? ದೇವಸ್ಥಾನಕ್ಕೆ ಹೋದಾಗ ಭಕ್ತರು ದೇವಸ್ಥಾನದ ಪ್ರದಕ್ಷಿಣಾ ಪಥದಲ್ಲಿ ಎಡದಿಂದ ಹೊರಟು ಬಲಗಡೆಗೆ ಬರುವುದನ್ನು ನೋಡುತ್ತೇವೆ. ಇದಕ್ಕೆ ಪ್ರದಕ್ಷಿಣೆ ಎನ್ನುತ್ತಾರೆ. ನಮ್ಮ ಭಾರತೀಯ ಆಚಾರಗಳಲ್ಲಿ ದೇವಸ್ಥಾನಕ್ಕೆ ಹೋದರೆ ಕೇವಲ ಕೈ ಮುಗಿದು ಇಲ್ಲವೇ ಉದ್ದಂಡ ನಮಸ್ಕಾರ ಹಾಕಿದರೆ ಸಾಲದು. 3, 5, ಸಾಧ್ಯವಾದರೆ 108 ಇಲ್ಲ ತಮಗೆ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಹಾಕಬೇಕು. ಕೆಲವು ಪ್ರದೇಶಗಳಲ್ಲಿ ಪ್ರದಕ್ಷಿಣೆಗೆ ಪರಿಕ್ರಮ ಎಂದು ಕರೆಯುತ್ತಾರೆ. ದೇವಾಲಯಗಳಲ್ಲಿ ಆಚರಣೆಗಳು ಮತ್ತು ಚಿಹ್ನೆಗಳಿಗೆ ಅರ್ಥವನ್ನು ನೀಡುವ ಅತ್ಯಂತ ಪ್ರಬಲವಾದ ವಿಧಾನವೆಂದರೆ ಪ್ರದಕ್ಷಿಣೆ ಅಥವಾ ಪ್ರದಕ್ಷಿಣೆಯ ಆಚರಣೆ. ದೇವಾಲಯವನ್ನು ಹೇಗೆ ನಿರ್ಮಿಸಬೇಕು, ದೇವಾಲಯದಲ್ಲಿ ಹೇಗೆ ಪೂಜೆ ಸಲ್ಲಿಸಬೇಕು ಎಂಬುದನ್ನು ಆಗಮಗಳು ನಿರ್ದೇಶಿಸುತ್ತವೆ.
ದೇವಸ್ಥಾನಕ್ಕೆ ಹೇಗೆ ಭೇಟಿ ನೀಡಬೇಕು ಮತ್ತು ದೇವಸ್ಥಾನಕ್ಕೆ ಭೇಟಿ ನೀಡಿದ ಮೇಲೆ ಏನು ಮಾಡಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದ ಸೂಚನೆಗಳಿವೆ. ಪ್ರತಿ ಆಗಮಶಾಸ್ತ್ರವು ಭಕ್ತನ ನಡವಳಿಕೆ ಅಥವಾ ಚರ್ಯೆ ಕುರಿತು ವಿಸ್ತಾರವಾದ ಅಧ್ಯಾಯಗಳನ್ನು ಹೊಂದಿದೆ. ಯಾವುದೇ ದೇವಸ್ಥಾನವು ಪ್ರದಕ್ಷಿಣಾ ಪಥವನ್ನು ಹೊಂದಿರುತ್ತದೆ. ಕೆಲವು ದೇವಾಲಯಗಳಿಗೆ ತೆರೆದ ಮೈದಾನದಲ್ಲಿ ಪ್ರದಕ್ಷಿಣಾ ಪಥವಿರುತ್ತದೆ. ದೇವಾಲಯದ ಸ್ಥಳ, ಸಂಪ್ರದಾಯ ಅಥವಾ ಸಂಬಂಧವು ಯಾವುದೇ ಆಗಿರಲಿ, ಪ್ರದಕ್ಷಿಣೆಯು ದೇವಾಲಯಕ್ಕೆ ಹೋಗುವ ಅಂತರ್ಗತ ಲಕ್ಷಣವಾಗಿದೆ. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದವರಾರೂ ಪ್ರದಕ್ಷಿಣೆ ಹಾಕದೆ ಬರುವುದಿಲ್ಲ. ಪ್ರದಕ್ಷಿಣೆಗೆ ನಮ್ಮ ಜನ್ಮಾಂತರದ ಪಾಪಗಳನ್ನು ಕಳೆಯುವ ಶಕ್ತಿಯಿದೆ ಎಂದು ಪುರೋಹಿತರು ಹೇಳುತ್ತಾರೆ. ಆದ್ದರಿಂದಲೇ ಪೂಜೆ ಪ್ರಯೋಗ ವಿಧಿಗಳಲ್ಲಿ ಕೇವಲ ನಮಸ್ಕಾರಂ ಕುರ್ಯಾತ್ ಎಂದು ಎಲ್ಲೂ ಹೇಳುವುದಿಲ್ಲ. ಬದಲಿಗೆ ಪ್ರದಕ್ಷಿಣಾ ನಮಸ್ಕಾರಂ ಕುರ್ಯಾತ್ ಎಂದೇ ಎಲ್ಲೆಡೆ ಹೇಳಲಾಗಿದೆ. ಯಾನಿ ಯಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ. ಪ್ರದಕ್ಷಿಣೆಯ ಈ ಉದ್ದೇಶವನ್ನು ವಿವಿಧ ಪೌರಾಣಿಕ ಕಥೆಗಳ ಮೂಲಕ ಸ್ಪಷ್ಟಪಡಿಸಲಾಗಿದೆ. ಕಾರ್ತಿಕೇಯ ಮತ್ತು ಗಣೇಶನ ನಡುವಿನ ಸ್ಪರ್ಧೆಯ ಕಥೆಯು ಅತ್ಯಂತ ಪ್ರಸಿದ್ಧವಾಗಿದೆ. ಇಬ್ಬರು ಸಹೋದರರು ಇಡೀ ವಿಶ್ವವನ್ನು ಯಾರು ವೇಗವಾಗಿ ಸುತ್ತುತ್ತಾರೆ ಎಂಬ ಸ್ಪರ್ಧೆಯಲ್ಲಿ ತೊಡಗುತ್ತಾರೆ. ಕಾರ್ತಿಕೇಯನು ಚುರುಕಾದ ತ್ವರಿತ ವಾಹನವಾದ ನವಿಲಿನ ಮೇಲೆ ಬ್ರಹ್ಮಾಂಡದ ಪ್ರದಕ್ಷಿಣೆಯನ್ನು ತಕ್ಷಣವೇ ಮಾಡುತ್ತಾನೆ. ಆದರೆ ತನಗಿಂತ ಗುಂಡು ಗುಂಡಾಗಿರುವ ಮತ್ತು ನಿಧಾನವಾಗಿರುವ ಅಲ್ಲದೆ ವಾಹನವಾಗಿ ಮುಷಕನನ್ನು ಹೊಂದಿದ ಗಣೇಶ ತನಗಿಂತ ವೇಗವಾಗಿ ಪ್ರದಕ್ಷಿಣೆ ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾನೆ. ಆದರೆ ಗಣೇಶ ಬುದ್ಧಿವಂತ. ಅವನು ಶಿವ ಮತ್ತು ಪಾರ್ವತಿಯರ 108 ಪ್ರದಕ್ಷಿಣೆಯನ್ನು ಮಾಡುತ್ತಾನೆ. ಆತನಿಗೆ ತಾಯಿ ಮತ್ತು ತಂದೆ ಇಡೀ ವಿಶ್ವವನ್ನು ಪ್ರತಿನಿಧಿಸುತ್ತಾರೆ. ಪ್ರದಕ್ಷಿಣೆಯ ಹಿಂದಿರುವುದು ಜ್ಯೋತಿರ್ವಿಜ್ಞಾನ. ಈ ಜಗತ್ತು ಒಂದು ಶಕ್ತಿಯ ಸುತ್ತಲೂ ಯಾವಾಗಲೂ ಸುತ್ತುತ್ತಿರುತ್ತದೆ. ವಿಶ್ವಕ್ಕೆ ಸೂರ್ಯನು ಪರಮೋಚ್ಚ ಶಕ್ತಿ. ಭೂಮಿಯು ಸೇರಿದಂತೆ ಎಲ್ಲ ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತುತ್ತಿರುತ್ತವೆ. ಹಾಗೆ ಸುತ್ತುತ್ತಿರುವುದರಿಂದಲೇ ಭೂಮಿಯ ಮೇಲೆ ನಮಗೆ ಜೀವ ಹಿಡಿದಿಟ್ಟುಕೊಳ್ಳಲು ಬೇಕಾದ ಬೆಳಕು, ಗಾಳಿ, ನೀರು ಇತ್ಯಾದಿ ಶಕ್ತಿ ಮೂಲಗಳು ದೊರೆಯುತ್ತವೆ. ಪೂಜೆ ವಿಧಿಗಳನ್ನು ಪ್ರಕೃತಿಯ ನಿಯಮಕ್ಕೆ ತಕ್ಕಂತೆ ರೂಪಿಸಿಕೊಂಡಿದ್ದಾರೆ. ಪ್ರತಿಯೊಂದು ಹಿಂದೂ ದೇವಾಲಯವು ಬ್ರಹ್ಮಾಂಡ, ಇಡೀ ವಿಶ್ವ ಮತ್ತು ಅಥವಾ ಇಡೀ ಪ್ರಪಂಚದ ಅನುಕರಣೆಯಲ್ಲಿ ನಿರ್ಮಿಸಲ್ಪಟ್ಟಿದೆ. ಹೇಗೆ ಸೂರ್ಯನಿಂದ ಶಕ್ತಿ ಸಿಗುತ್ತದೆಯೋ ಹಾಗೆ ದೇವರು ಎಂಬ ಪರಮೋಚ್ಚ ಶಕ್ತಿಯ ಸುತ್ತ ಪ್ರದಕ್ಷಿಣೆ ಮಾಡುವುದರಿಂದ ನಮಗೂ ಶಕ್ತಿ ದೊರಕುತ್ತದೆ ಎಂಬ ನಂಬಿಕೆ ಇದೆ. ಮೇಲಾಗಿ ಪ್ರದಕ್ಷಿಣೆಯು ಏಕರೂಪದ ಪುನರಾವರ್ತಿ ಕ್ರಿಯೆಯಾಗಿರುವುದರಿಂದ ಇಲ್ಲಿ ಏಕಾಗ್ರತೆ ಸುಲಭವಾಗಿ ಸಿಗುತ್ತದೆ. ಯಾವುದಾದರೂ ಶಕ್ತಿಗೆ ಸಂಪೂರ್ಣವಾಗಿ ಶರಣಾಗಲು ಈ ಏಕಾಗ್ರತೆ ಅವಶ್ಯ. ದೇವರನ್ನು ಪೂಜಿಸುವುದು ಅಂದರೆ ಆತನಿಗೆ ಎಲ್ಲ ರೀತಿಯಿಂದ ಶರಣಾಗುವುದು ಎಂದು ಅರ್ಥ. ಪ್ರದಕ್ಷಿಣೆ ಈ ಉದ್ದೇಶವನ್ನು ಈಡೇರಿಸುತ್ತದೆ. ಗಾಯತ್ರಿ ಮಂತ್ರ ಪಠಿಸುವುದರಿಂದ ಪ್ರಯೋಜನವಿದೆಯೇ? ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಗಾಯತ್ರಿ ಮಂತ್ರವು ಶ್ರೇಷ್ಠ, ಅದ್ಭುತವಾದ ಭಗವಾನ್ ಸೂರ್ಯನನ್ನು ಸ್ತುತಿಸುವಂಥ ಮಂತ್ರವಾಗಿದೆ. ಇಂಥ ದೈವಿಕ ರೂಪವನ್ನು ನಾವು ನಮ್ಮ ಆತ್ಮದಲ್ಲಿ ಇಡಬೇಕು. ಆದ್ದರಿಂದ ನಮ್ಮ ಬುದ್ಧಿಶಕ್ತಿಯು ಸರಿಯಾದ ಮಾರ್ಗದಲ್ಲಿರುತ್ತದೆ ಎನ್ನುವುದು ಈ ಮಂತ್ರದ ಆಶಯವಾಗಿದೆ. ಓಂ ಸರ್ವಶಕ್ತ ದೇವರು. ಭೂರ್ ನಾವು ಹುಟ್ಟಿದ ಭೂಮಿ. ಭುವ ಜೀವನದ ಎಲ್ಲ ಸಮಸ್ಯೆಗಳನ್ನು ನಾಶ ಮಾಡುವವನು. ಸ್ವಹ ಜೀವನಕ್ಕೆ ಸಂತೋಷವನ್ನು ತರುವವನು. ತತ್ ಸರ್ವೋಚ್ಚ ದೇವರು. ಸವಿತೂರ್ ಸೂರ್ಯನಂತೆ ಹೊಳೆಯುವುದು. ವರೇಣ್ಯಂ ಅತ್ಯುತ್ತಮ. ಭರ್ಗೋ ಸೂರ್ಯನ ಕಿರಣದಂತಹ ಶುದ್ಧತೆ. ದೇವಸ್ಯ ದೇವರಿಗೆ ಸೇರಿದವರು. ಧೀಮಹಿ ಸ್ವಗುಣವಾಗಲು ಯೋಗ್ಯವಾಗಿರುವುದು. ಧಿಯೋ ಬುದ್ಧಿಶಕ್ತಿ. ಯೋ ಯಾರು. ನಹ ನಮ್ಮ. ಪ್ರಚೋದಯಾತ್ ಒಳ್ಳೆಯ ಕಾರ್ಯಗಳಿಗೆ ಪ್ರೇರಣೆ. ಹಿಂದೂ ಧರ್ಮದಲ್ಲಿ ವೇದ ಮತ್ತು ಪುರಾಣಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ.
ಹಿಂದೂ ಗ್ರಂಥಗಳನ್ನು ಒಮ್ಮೆ ತಿರುವಿದರೆ ನಮಗೆ ಹೆಚ್ಚಾಗಿ ಕಾಣುವ ಮಂತ್ರವೆಂದರೆ ಅದು ಗಾಯತ್ರಿ ಮಂತ್ರ. ನಮ್ಮ ಬೌದ್ಧಿಕ ಶಕ್ತಿಯನ್ನು ಬೆಳಗು ಎಂದು ಸೂರ್ಯನನ್ನು ಪ್ರಾರ್ಥಿಸುವ ಮಂತ್ರವಿದು. ಹಾಗಾಗಿ ಇದಕ್ಕೆ ಸಾವಿತ್ರಿ ಅಥವಾ ಸವಿತೃ ಮಂತ್ರ ಎಂದು ಹೆಸರು ಇದೆ. ಇದು ಅತ್ಯಂತ ಪ್ರಭಾವಶಾಲಿ ಮಂತ್ರವಾಗಿದೆ. ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಮಂತ್ರ ಎಂದು ಪ್ರತೀತಿ. ಇದರಲ್ಲಿರುವ ಸಂದೇಶ, ಈ ಮಂತ್ರಕ್ಕೆ ಬಳಸಿರುವ ಸ್ವರಗಳು, ಈ ಮಂತ್ರ ಪಠಿಸುವಾಗ ಆಗುವ ಧ್ವನಿಯ ಏರಿಳಿತ, ಶ್ವಾಸೋಚ್ಛ್ವಾಸದ ಮೇಲೆ ಆಗುವ ಪರಿಣಾಮ, ಕೊನೆಗೆ ಇದರಿಂದ ಮೆದುಳಿನ ಮೇಲೆ ಹಾಗೂ ದೇಹದ ಆರೋಗ್ಯದ ಮೇಲಾಗುವ ಮಹತ್ವವನ್ನು ಗಮನಿಸಿಯೇ ಇದಕ್ಕೆ ಪರಮ ಮಂತ್ರದ ಪಟ್ಟ ನೀಡಲಾಗಿದೆ. ಮೊದಲ ಬಾರಿಗೆ ಈ ಮಂತ್ರವು ಋಗ್ವೇದದಲ್ಲಿ ಕಾಣಿಸಿಕೊಂಡಿತು. ಭಗವದ್ಗೀತೆಯ ಪುಸ್ತಕದಲ್ಲಿ ದೈವಿಕ ಕವಿತೆ ಎಂದು ಹೇಳಲಾಗಿದೆ. ವಿಶ್ವಾಮಿತ್ರ ಋಷಿ ರಚಿಸಿದ ಋಗ್ವೇದದಲ್ಲಿ ಗಾಯತ್ರಿ ಎಂಬ ಛಂದಸ್ಸಿನಲ್ಲಿರುವ ಮಂತ್ರ ಇದಾಗಿರುವುದರಿಂದ ಇದಕ್ಕೆ ಗಾಯತ್ರಿ ಮಂತ್ರ ಎಂಬ ಹೆಸರು ರೂಢಿಯಲ್ಲಿದೆ. ಗಾಯತ್ರಿ ದೇವಿಯನ್ನು ವೇದ ಮಾತಾ ಅಥವಾ ವೇದಗಳ ತಾಯಿ ಎಂದು ಕರೆಯಲಾಗುತ್ತದೆ. 4 ವೇದಗಳನ್ನು ಒಳಗೊಂಡಿರುವ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ನಮ್ಮ ಜೀವನಕ್ಕೆ ಸಂತೋಷವನ್ನು ತಂದು ದೇಹಕ್ಕೆ ಆರೋಗ್ಯ ಕೊಟ್ಟು ಖ್ಯಾತಿ ಮತ್ತು ಸಂಪತ್ತನ್ನು ಸಹ ಕೊಡುತ್ತದೆ. ಗಾಯಂತಿ ತ್ರಾಯತೆ ಇತಿ ಗಾಯತ್ರಿ. ಗಾಯತ್ರಿ ಮಂತ್ರವು ಪ್ರಜ್ಞೆಯ ಎಲ್ಲ 3 ಸ್ಥಿತಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಜಾಗೃತ, ಎಚ್ಚರ, ಸುಷುಪ್ತ, ಗಾಢನಿದ್ರೆ, ಸ್ವಪ್ನ, ಕನಸು ಮತ್ತು ಅಸ್ತಿತ್ವದ 3 ಪದರುಗಳು, ಆಧ್ಯಾತ್ಮಿಕ್, ಆದಿದೈವಿಕ್ ಮತ್ತು ಆದಿಭೌತಿಕ ತ್ರಯವು ದೇಹ, ಮನಸ್ಸು ಮತ್ತು ಆತ್ಮದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ತಾಪತ್ರಯ ಅಥವಾ ಕಾಯಿಲೆಗಳನ್ನು ಸೂಚಿಸುತ್ತದೆ. ದೈಹಿಕ ಕಾಯಿಲೆಗಳಿಂದ ದೇಹ, ಆತ್ಮದಲ್ಲಿ ನಕಾರಾತ್ಮಕತೆ ಮತ್ತು ಚಡಪಡಿಕೆಯಿಂದ ಮನಸ್ಸು, ಗಾಯತ್ರಿ ಶಕ್ತಿ ಒಬ್ಬನನ್ನು ಮೀರಲು ಮತ್ತು ತಾಪತ್ರಯದಿಂದ ಪ್ರಭಾವಿತನಾಗದಂತೆ ಶಕ್ತಗೊಳಿಸುತ್ತದೆ. ಗಾಯತ್ರಿ ಮಂತ್ರದ ಪ್ರಯೋಜನಗಳು. ಇದು ನಮ್ಮ ಕಂಠಪಾಠ ಸಾಮರ್ಥ್ಯ ಮತ್ತು ಕಲಿಕೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮನಸ್ಸನ್ನು ಕೇಂದ್ರೀಕರಿಸುವಲ್ಲಿ ಸಹಾಯಕವಾಗಿದೆ ಎಂದು ಸಾಬೀತಾಗಿದೆ. ಪ್ರಕ್ಷುಬ್ಧ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಆಧ್ಯಾತ್ಮಿಕತೆಯ ಹಾದಿಯತ್ತ ಸಾಗಲು ಇದು ಮೊದಲ ಹೆಜ್ಜೆ. ಇದು ಭಕ್ತನನ್ನು ಎಲ್ಲ ಜೀವನದ ಅಡೆತಡೆಗಳಿಂದ ರಕ್ಷಿಸಿ ಅಂತಃಪ್ರಜ್ಞೆಯಿಂದ ದೈವಿಕ ಕಡೆಗೆ ಮಾರ್ಗದರ್ಶನ ನೀಡುತ್ತದೆ. ಮಾನಸಿಕ ಶಾಂತಿ ಮತ್ತು ಸಂತೋಷವನ್ನು ಕೊಡುತ್ತದೆ. ಮುಖದ ಮೇಲೆ ಹೊಳಪು ತಂದು ಉತ್ತಮ ಇಂದ್ರಿಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಕೋಪ ಕಡಿಮೆ ಮಾಡಿ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ. ಒಂದು ಅಧ್ಯಯನದ ಪ್ರಕಾರ ಗಾಯತ್ರಿ ಮಂತ್ರವನ್ನು ಸ್ವರಬದ್ಧವಾಗಿ ಪಠಿಸುವಾಗ 1,10,000 ರೀತಿಯಲ್ಲಿ ಧ್ವನಿ ಏರಿಳಿತವಾಗುತ್ತದೆಯಂತೆ. ಈ ಏರಿಳಿತಕ್ಕೆ ನಮ್ಮ ಉಸಿರಾಟದ ರೀತಿಯನ್ನು ವಿಶಿಷ್ಟವಾಗಿ ಬದಲಿಸುವ ಹಾಗೂ ಪ್ರಭಾವಿಸುವ ಶಕ್ತಿ ಇದೆ. ಅದು ಅಂತಿಮವಾಗಿ ನಮ್ಮ ಮೆದುಳನ್ನು ಚುರುಕುಗೊಳಿಸುತ್ತದೆ ಎಂದು, ಅದರಿಂದ ಮೆದುಳಿನ ಆರೋಗ್ಯದ ಮೇಲೆ ಧನಾತ್ಮಕ ಪ್ರಭಾವ ಉಂಟಾಗುತ್ತದೆ ಎಂದು ಹೇಳಲಾಗಿದೆ. ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಪ್ರತಿದಿನ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ತಂದೆಯ ಮೂಲಕ ಉಪದೇಶ ಪಡೆದೇ ಅದನ್ನು ಜಪಿಸಬೇಕು ಎಂಬುದು ಶಾಸ್ತ್ರ ವಿಧಿಸಿದ ಕಟ್ಟಳೆ. ಆದರೆ ಇಂದು ಆಡಿಯೋ, ವಿಡಿಯೋ ಕೇಳಿಕೊಂಡು ಅಥವಾ ಪುಸ್ತಕ ನೋಡಿಕೊಂಡು ಕಲಿಯುವವರೂ ಇದ್ದಾರೆ. ಅವರು ಗಾಯತ್ರಿ ಮಂತ್ರವನ್ನು ಸ್ವರಬದ್ಧವಾಗಿ ಸರಿಯಾದ ರೀತಿಯಲ್ಲಿ ಪಠಿಸದೇ ಇದ್ದರೆ ಪ್ರಯೋಜನವಿಲ್ಲ. ಏಕೆಂದರೆ ಗಾಯತ್ರಿ ಮಂತ್ರದ ಅಕ್ಷರಗಳಿರುವಷ್ಟೇ ಪ್ರಾಮುಖ್ಯತೆ ಅದರ ಸ್ವರಕ್ಕೂ ಇದೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಹಣೆಗೆ ಕುಂಕುಮ ಹಚ್ಚಿಕೊಳ್ಳುವುದೇಕೆ? ಹಿಂದೂ ಸಂಪ್ರದಾಯದಲ್ಲಿ ಹಣೆಗೆ ಕುಂಕುಮ ಅಥವಾ ತಿಲಕ ಇಟ್ಟುಕೊಳ್ಳುವ ಪದ್ಧತಿಯನ್ನು ಕೇವಲ ಮಹಿಳೆಯರಿಗಷ್ಟೇ ಹೇಳಿಲ್ಲ, ಪುರುಷರಿಗೂ ಹೇಳಲಾಗಿದೆ. ಅಪ್ಪಟ ಆಸ್ತಿಕರಾದ ಬಹಳಷ್ಟು ಪುರುಷರು ಹುಬ್ಬುಗಳ ಮಧ್ಯೆ ಕುಂಕುಮ, ಗಂಧ, ಚಂದನ ಅಥವಾ ಭಸ್ಮ ಹಚ್ಚಿಕೊಳ್ಳುತ್ತಾರೆ. ಕುಂಕುಮ, ಗಂಧ, ವಿಭೂತಿ ಮುಂತಾದ ಕೆಲವು ವಸ್ತುಗಳನ್ನು ಸುಲಭವಾಗಿ ಸಂಗ್ರಹಿಸುವ ಮತ್ತು ಶಕ್ತಿಯನ್ನು ಉಳಿಸಿಕೊಳ್ಳುವ ಪದಾರ್ಥಗಳೆಂದು ಗುರುತಿಸಲಾಗಿದೆ. ಇನ್ನು ಮದುವೆಯಾದ ಮಹಿಳೆಯರಂತೂ ಮನೆಯಲ್ಲೂ ಕೂಡ ಕುಂಕುಮವಿಲ್ಲದೆ ಖಾಲಿ ಹಣೆಯಲ್ಲಿ ಇರಬಾರದೆಂದು ಹಿರಿಯರು ಹೇಳುತ್ತಾರೆ. ಇದು ಕೇವಲ ಸೌಭಾಗ್ಯ ಹೆಚ್ಚಿಸುವ ಅಥವಾ ಗೃಹಿಣಿ ಎಂಬುದನ್ನು ಸೂಚಿಸುವುದರ ಸಂಕೇತವಷ್ಟೇ ಅಲ್ಲ, ಗಂಡನ ಆರೋಗ್ಯ ಹೆಚ್ಚಿಸುತ್ತದೆ ಎಂಬ ನಂಬಿಕೆಯೂ ಇದರ ಹಿಂದೆ ಇದೆ. ಸಂಪ್ರದಾಯಕ್ಕೆ ಹೊರತಾಗಿ ನೋಡಿದರೆ ಈ ನಂಬಿಕೆ ಹಿಂದೆ ಆರೋಗ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಅಂಶಗಳಿವೆ.
ನಮ್ಮ ಹುಬ್ಬುಗಳ ಮಧ್ಯೆ ಆಜ್ಞಾಚಕ್ರವಿರುತ್ತದೆ. ಇದು ರಕ್ತನಾಳಗಳು ಹಾಗೂ ನರಗಳು ಸಂಧಿಸುವ ಪ್ರಮುಖ ಜಾಗ. ಈ ಜಾಗವನ್ನು ಪ್ರಚೋದಿಸುವುದರಿಂದ ಒತ್ತಡ ಕಳೆದುಕೊಂಡು ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬಹುದು ಎಂದು ಆಯುರ್ವೇದ ಹೇಳುತ್ತದೆ. ಪಂಚಕರ್ಮ ಚಿಕಿತ್ಸೆಯಲ್ಲಿ ಶಿರೋಧಾರ ಮಾಡುವಾಗ ಇದೇ ಜಾಗಕ್ಕೆ ಎಣ್ಣೆ ಬೀಳುವಂತೆ ಮಾಡುವುದನ್ನು ನೋಡಿರಬಹುದು. ಅದು ಆಜ್ಞಾಚಕ್ರವನ್ನು ಚುರುಕುಗೊಳಿಸಿ ಮುಖದ ನರಗಳನ್ನು ಪ್ರಚೋದಿಸಿ ದೇಹಕ್ಕೆ ರಕ್ತ ಚಲನೆಯನ್ನು ಹೆಚ್ಚಿಸಿ ಕೆಲ ವಿಧದ ಅನಾರೋಗ್ಯಗಳನ್ನು ಸರಿಪಡಿಸುವ ಒಂದು ವಿಧಾನ. ಪ್ರತಿದಿನ ಕುಂಕುಮ ಮತ್ತು ಗಂಧ ಹಚ್ಚಿಕೊಳ್ಳಲು ಈ ಜಾಗವನ್ನು ಕೈಯಿಂದ ಮುಟ್ಟುವುದರಿಂದ ಮತ್ತು ಹಚ್ಚಿಕೊಂಡಾದ ಮೇಲೆ ಕುಂಕುಮವು ಈ ಜಾಗವನ್ನು ಸದಾಕಾಲ ಜಾಗೃತ ಸ್ಥಿತಿಯಲ್ಲಿ ಇಡುವುದರಿಂದ ಆರೋಗ್ಯ ಸಂಬಂಧಿ ಲಾಭವಿದೆ. ತಲೆನೋವು, ನಿದ್ರಾಹೀನತೆ, ಕಿವಿಗೆ ಸಂಬಂಧಿಸಿದ ಅನಾರೋಗ್ಯ, ಕಣ್ಣಿನ ಅನಾರೋಗ್ಯ ಮುಂತಾದವುಗಳನ್ನು ದೂರವಿಡುವುದಕ್ಕೂ ಕುಂಕುಮ ಧಾರಣೆಗೂ ಸಂಬಂಧವಿದೆ ಎಂದು ಹೇಳಲಾಗಿದೆ. ಕುಂಕುಮ ಕೇವಲ ಧಾರ್ಮಿಕ ಸಂಕೇತವಷ್ಟೇ ಅಲ್ಲ, ಆರೋಗ್ಯದ ಪ್ರತೀಕವೂ ಹೌದು. ಕಾಲು ಮುಟ್ಟಿ ನಮಸ್ಕಾರ ಮಾಡುವುದೇಕೆ? ದೊಡ್ಡವರು ಎದುರಿಗೆ ಸಿಕ್ಕಾಗ ಅಥವಾ ಕಿರಿಯರು ಶುಭ ಕಾರ್ಯಗಳನ್ನು ಆರಂಭಿಸುವಾಗ ಹಿರಿಯರ ಕಾಲು ಮುಟ್ಟಿ ನಮಸ್ಕಾರ ಮಾಡುವ ಪದ್ಧತಿ. ಚರಣ ಎಂದರೆ ಪಾದ, ಸ್ಪರ್ಶ ಎಂದರೆ ಮುಟ್ಟುವುದು. ಚರಣ ಸ್ಪರ್ಶ ಮಾಡುವುದು ಪೂರ್ಣ ಪ್ರಮಾಣದ ನಮಸ್ಕಾರ. ಹೀಗೆ ಮಾಡುವುದರ ಮೂಲಕ ಹಿರಿಯರಿಗೆ ನಾವು ಸಂಪೂರ್ಣ ಶರಣಾಗಿದ್ದೇವೆ ಎಂಬುದನ್ನು ಸೂಚ್ಯವಾಗಿ ಹೇಳುತ್ತೇವೆ. ಸಾಮಾನ್ಯವಾಗಿ ತಂದೆ ತಾಯಿ, ಅಜ್ಜ ಅಜ್ಜಿ, ಜ್ಞಾನವೃದ್ಧರು, ವಯೋವೃದ್ಧರು, ಸಾಧಕರು ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳಿಗಷ್ಟೇ ನಾವು ಕಾಲಿಗೆ ಬೀಳುತ್ತೇವೆ. ತನ್ಮೂಲಕ ಅವರ ವಿಶ್ವಾಸವನ್ನು, ಹಾರೈಕೆಯನ್ನು ಗಳಿಸುತ್ತೇವೆ. ಇದು ನಮ್ಮ ಸಂಸ್ಕೃತಿ ಹಾಗೂ ಸನ್ನಡತೆಯ ಲಕ್ಷಣ. ಭಾರತವು ತನ್ನ ಆಳವಾದ ಬೇರೂರಿರುವ ಸಂಸ್ಕೃತಿ ಹಾಗೂ ಸಂಪ್ರದಾಯಕ್ಕೆ ಹೆಸರುವಾಸಿಯಾಗಿದೆ. ಹಿರಿಯರನ್ನು ಗೌರವಿಸುವ ಮತ್ತು ನೀವು ಅದೇ ರೀತಿ ಮಾಡುವ ಕ್ರಿಯೆಗಳ ಮೂಲಕ ತೋರಿಸುವ ಅಗತ್ಯದ ಮೇಲೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ವಿದೇಶದಲ್ಲಿ ರೂಢಿಯಲ್ಲಿರುವಂತೆ ನಾವು ಕೈ ಕುಲುಕುವುದಿಲ್ಲ. ಬದಲಿಗೆ ಬಾಗಿ ಮತ್ತು ಶಿಕ್ಷಕರನ್ನು ಮತ್ತು ನಾವು ಗೌರವಿಸುವ ಜನರನ್ನು ಭೇಟಿಯಾದಾಗ ಅವರ ಪಾದಗಳನ್ನು ಮುಟ್ಟುತ್ತೇವೆ. ಇದನ್ನು ಇತ್ತೀಚೆಗೆ ಭಾರತದ ವಿದ್ಯಾರ್ಥಿಯೊಬ್ಬರು ಸಾಬೀತುಪಡಿಸಿದರು. ಅವರು ಡೀನ್ ಅವರಿಂದ ಪದವಿಯನ್ನು ಸ್ವೀಕರಿಸಿದ ನಂತರ ಸಂಪೂರ್ಣ ಗೌರವದಿಂದ ಕೆಳಗೆ ಬಾಗಿ ಅವರ ಪಾದಗಳನ್ನು ಮುಟ್ಟಿದರು. ಚಿಕಾಗೋದ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಈ ಘಟನೆ ನಡೆದಿದೆ. ಮನುಷ್ಯನ ದೇಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳನ್ನು ಹೊರಹಾಕುತ್ತಿರುತ್ತದೆ. ಹಿರಿಯರು, ಅನುಭವಸ್ಥರು ಮತ್ತು ಸಾಧಕರ ಶರೀರದಿಂದ ಹೀಗೆ ಹೊರಸೂಸುವ ಶಕ್ತಿ ಸಾಮಾನ್ಯವಾಗಿ ಪಾಸಿಟಿವ್ ಎನರ್ಜಿಯಾಗಿರಬಹುದು. ಯೋಗಶಾಸ್ತ್ರದಲ್ಲಿ ಇದಕ್ಕೆ ಧನಾತ್ಮಕ ಶಕ್ತಿ ಎನ್ನುತ್ತಾರೆ. ಕಾಲು ಮುಟ್ಟಿ ನಮಸ್ಕರಿಸುವಾಗ ನಾವು ಹಿರಿಯರ ಅತ್ಯಂತ ಸಮೀಪಕ್ಕೆ ಹೋಗುವುದರಿಂದ ಮತ್ತು ಅವರು ನಮ್ಮ ತಲೆ ಮೇಲೆ ಮುಟ್ಟಿ ಆಶೀರ್ವಾದ ಮಾಡುವುದರಿಂದ ಅವರಲ್ಲಿನ ಧನಾತ್ಮಕ ಶಕ್ತಿಯ ಒಂದಷ್ಟು ಅಂಶ ನಮಗೆ ವರ್ಗಾವಣೆ ಆಗುತ್ತದೆ ಎಂದು ನಂಬಲಾಗಿದೆ. ಒಂದು ವೇಳೆ ಇದು ಆಗದೇ ಇದ್ದರೂ ಅವರ ವಿಶ್ವಾಸಕ್ಕಂತೂ ನಾವು ಪಾತ್ರರಾಗುತ್ತೇವೆ. ಇನ್ನು ಯಾವುದೇ ಒಂದು ಶಕ್ತಿಗೆ ಸಂಪೂರ್ಣ ಶರಣಾಗುವುದರಿಂದ ನಮ್ಮಲ್ಲಿನ ಒತ್ತಡ ನಿವಾರಣೆಯಾಗಿ ಮನಸ್ಸಿನೊಳಗೆ ವಿಶ್ವಾಸ ಮೂಡಿ ಅಲೌಕಿಕ ಶಕ್ತಿಯೊಂದು ನಮ್ಮೊಳಗೆ ಸಂಚಯವಾಗುತ್ತದೆ ಎಂದು ವ್ಯಕ್ತಿತ್ವ ವಿಕಸನ ತಜ್ಞರು ಹೇಳುತ್ತಾರೆ. ಹೀಗೆ ಕಾಲು ಮುಟ್ಟಿ ನಮಸ್ಕರಿಸುವುದಕ್ಕೂ ಒಂದು ಪದ್ಧತಿ ಇದೆ. ಮನುಸ್ಮೃತಿಯ ಪ್ರಕಾರ ಬಲಗೈಯಿಂದ ಬಲಗಾಲನ್ನು, ಎಡಗೈಯಿಂದ ಎಡಗಾಲನ್ನು ಮುಟ್ಟಿ ಇಡೀ ದೇಹವನ್ನು ಬಗ್ಗಿಸಿ ನಮಸ್ಕಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ಬಗ್ಗಿ ಒಂದೇ ಕೈಯಿಂದ ಅರೆಬರೆ ನಮಸ್ಕಾರ ಮಾಡಬಾರದು.